ಬಿಜೆಪಿ ಕಚೇರಿ ಅಂತ ಹೆಸರು ಹಾಕೋಬೇಕು ಅಂತ ನಾನು ಮನವಿ ಮಾಡ್ತೀನಿ ಅವ್ರಿಗೆ. ಬಿಜೆಪಿ ಕಚೇರಿ ಇದು, ಏನಾದ್ರೂ ಬಿಜೆಪಿ ಕೆಲಸಗಳಿದ್ರೆ ರಾಜಭವನ, ಬಿಜೆಪಿ ರಾಜಭವನ ಕಚೇರಿ ಅಂತ ಹಾಕೋಬೇಕಂತ ಹೇಳ್ಬೇಕು, ಅವ್ರನ್ನ ಬರ್ಕೋಬೇಕು ಅಂತ ಒಂದು. ಎರಡನೇದಾಗಿ ಇವತ್ತು ಮುಖ್ಯವಾಗಿ ಸಿದ್ದರಾಮಣ್ಣ ಅವರು 40-45 ವರ್ಷಗಳ ಅವರು ರಾಜಕೀಯ ಚರಿತ್ರೆಯಲ್ಲಿ ಒಂದು ಕಪ್ಪು ಚುಕ್ಕೆ ಇಲ್ಲದೆ ಬಂದಿರುವಂತಹ ಒಂದು ವ್ಯಕ್ತಿ ಸಿದ್ದರಾಮಣ್ಣ ಅವರು. ಸಿದ್ದರಾಮಣ್ಣ ಅವ್ರಿಗೂ ಈ ಕೇಸ್ಗೂ ಸಂಬಂಧ ಏನು? ಯಾರಾದ್ರೂ ಕೇಳಿ ದಯವಿಟ್ಟು ಲೀಗಲ್. ಸಿದ್ದರಾಮಣ್ಣ ಅವ್ರಿಗೂ ಇದಕ್ಕೂ ಸಂಬಂಧ ಏನು? ಸಿದ್ದರಾಮಣ್ಣ ಅವರ ಮನೆಯವರ ಅಣ್ಣ ಬಂದ್ಬಿಟ್ಟು ಅವ್ರಿಗೆ ಅರ್ಶನ ಕುಂಕುಮಕ್ಕೆ ಅಂತ 3 ಎಕರೆ 16 ಗುಂಟೆ ಜಮೀನನ್ನು ಕೊಡ್ತಾರೆ. ಆ ಜಮೀನನ್ನ ಕೂಡ ಮೂಡಾದವರು ಅದನ್ನ ಅಪ್ಲಿಕೇಶನ್ ಮಾಡ್ತಾರೆ, 4-1 ಮಾಡ್ತಾರೆ. ತಿರ್ಗಾ ಅದನ್ನ ಡಿನೋಟಿಫಿಕೇಶನ್ ಮಾಡ್ತಾರೆ. ಅವ್ರೆ ಡಿನೋಟಿಫಿಕೇಶನ್ ಮಾಡಿದ ಮೇಲೆ ಕನ್ವರ್ಷನ್ ಮಾಡ್ಕೊಳ್ತಾರೆ. ಇವರು ಕನ್ವರ್ಷನ್ ಮಾಡಿದ್ದ ಜಾಗವನ್ನ ಇವರು ಗಮನಕ್ಕೆ ಬರದೇನೆ ಮೂಡಾದವರು ಲೇಔಟ್ ಮಾಡಿ ಮಾರಾಕ್ಬಿಡ್ತಾರೆ. ಗಮನಕ್ಕೆ ಬರೋದೇ ಇಲ್ಲ, ಲೇಔಟ್ ಮಾಡಿ ಮಾರಾಕ್ದಾಗ ಆಗ ಸಿದ್ದರಾಮಣ್ಣ ಅವ್ರ ಮನೆಯವರು ಹೋಗಿ ನನ್ನ ಜಮೀನನ್ನ ಈ ರೀತಿಯಲ್ಲಿ ಮಾರಿದ್ದೀರಾ ನೀವು, ಇದು ತಪ್ಪಾಗಿದೆ, ನನ್ನ ಜಮೀನ್ ಯಾಕೆ ಮಾರಿದ್ದೀರಾ ನೀವು ಅಂದ್ಬಿಟ್ಟು ಅವ್ರು ಹೋಗಿ ಡಿನೋಟಿಫಿಕೇಶನ್ ಆಗಿರೋ ಜಾಗವನ್ನ ಅವರು ಲೇಔಟ್ ಮಾಡಿ ಮಾರಿರೋದೇ ತಪ್ಪು. ಮೊದಲನೇದಾಗಿ ಮಾರಿರೋದೇ ತಪ್ಪು. ಅದರಲ್ಲಿ ಇವ್ರು ಕೇಳಿದಾಗ 30,000 ಅಡಿನ 38,000 ಅಡಿ ಜಾಗ ವಿಜಯನಗರ ಅನ್ನೋ ಜಾಗದಲ್ಲಿ ಕೊಟ್ಟಿದ್ದಾರೆ. ಏನು ಜಾಗ 3 ಎಕರೆ 16 ಗುಂಟೆ ಹೋಗಿರೋದ್ರು 38,000 ಜಾಗ ಕೊಡಬಾರ್ದ? ಅದು ಏನು ತಪ್ಪು ಮಾಡಿ ನಮ್ದು ತಪ್ಪಾಗಿದೆ ತಪ್ಪಿಕೊಂಡು ಜಾಗವನ್ನು ಕೊಟ್ಟಿದ್ದಾರೆ. ಅದು ಕೊಟ್ಟಿರೋದು ಯಾವಾಗ? ಬಸವರಾಜ ಬೊಮ್ಮಾಯಿ ಅವರು ಚೀಫ್ ಮಿನಿಸ್ಟರ್ ಇದ್ದಾಗ, ಬಿಜೆಪಿ ಸರ್ಕಾರ ಇದ್ದಾಗ ಕೊಟ್ಟಿರುವಂತದ್ದನ್ನ. ಅದೇ ರೀತಿಯಲ್ಲಿ ಹೇಳ್ಬೇಕಂದ್ರೆ ಇವತ್ತು ಕುಮಾರಣ್ಣ ಅವರು ಮೈಸೂರವರೆಲ್ಲ ಅವರು ಮೈಸೂರು ಲೋಕಲ್ ಅಡ್ರೆಸ್ ಕೊಟ್ಟು ಅಲ್ಲಿ ಸೈಟ್ಗಳು ತಗೊಂಡಿದ್ದಾರೆ. ಇದೇ ನ್ಯಾಯಪ್ಪ? ಇದು ನೀವೇ ಹೇಳ್ರಿ, ಇದೇ ನ್ಯಾಯನ? ಇದು ಯಾರ್ಯಾರು ತಗೊಂಡಿದ್ದಾರೆ? ಯಾರ್ದಿಲ್ಲ ಅಲ್ಲಿ ಸೈಟ್ಗಳು? ಸಿದ್ದರಾಮಣ್ಣ ಹೆಸರಲ್ಲಿ ಒಂದೇ ಒಂದು ಉಂಗುರ ಇದೆಯಾ? ಹೋಗ್ಲಿ, ಒಂದು ಸರ್ವೆ ನಂಬರ್ ಇದೆಯಾ? ಒಂದು ಮನೆ ಇದೆಯಾ? ಒಂದು ಕಾರ್ ಇದೆಯಾ? ಅವ್ರಿಗೆ ಏನಿದೆ? ಅವ್ರು ಪಟ್ಟಾಪಟ್ಟಿ ಚಡ್ಡಿ ಬಿಟ್ಟರೆ ಬೇರೆ ಏನೂ ಇಲ್ಲ ರೀ ಸಿದ್ದರಾಮಣ್ಣಗೆ. ಈ ದೇಶದ ಜನಾನೇ ಆ ಸಿದ್ದರಾಮಣ್ಣ ಆಸ್ತಿ. ಅವ್ರು ಏನೂ ಇಲ್ಲ ಅಂತ ವ್ಯಕ್ತಿನ ಕರ್ಕೊಂಡೋಗಿ ನೀವು ಕೇಸ್ ಹಾಕಿ ಇವತ್ತು ಪ್ರಾಸಿಕ್ಯೂಷನ್ ಕೊಡ್ತೀರಾ ಅಂತ ಹೇಳಿದ್ರೆ